ನಮ್ಮ GDP ಪ್ರಮಾಣ ನೋಡಿ, ರಾಜ್ಯದ ನೋಡಿ, ಈ ವರ್ಷದ ನೋಡ್ಲೇಬೇಕಲ್ಲ. ನಮ್ಮ ರಾಜ್ಯ ವಿ ಆರ್ ಅಬೋವ್ ದಿ ನ್ಯಾಷನಲ್ GDP. ಅವ್ರದ್ದು 6.4 ಇದೆ, ವಿ ಆರ್ 7.4. ಆಮೇಲೆ ನಮ್ಮ ರಾಜ್ಯ ರಾಷ್ಟ್ರಕ್ಕೆ GDPಯಲ್ಲಿ 8.5% ನಾವು ಕೊಡುಗೆ ಕೊಡ್ತಾ ಇದ್ದೀವಿ ನಮ್ಮ ಆರ್ಥಿಕ ಚಟುವಟಿಕೆಗಳಿಗೆ, ಎಕನಾಮಿಕ್ ಆಕ್ಟಿವಿಟೀಸ್. ಕರ್ನಾಟಕ ಇಸ್ ಒನ್ ಆಫ್ ದ ಮೇಜರ್ ಸ್ಟೇಟ್. ಹೀಗಾಗಿ ಅಧ್ಯಕ್ಷರೇ, GSDP ವಿ ಆರ್ ನಂಬರ್ 3. ವಿ ಆರ್ ನಂಬರ್ 3 ಇನ್ ವ್ಯಾಲ್ಯೂಮ್ ಆಫ್ GSDP. ಫಸ್ಟ್ ಕಮ್ಸ್ ಮಹಾರಾಷ್ಟ್ರ. ಅರವಿಂದ್ ಇದು ಸ್ವಲ್ಪ ಕೇಳ್ರಿ. ಕಮ್ಸ್ ಮಹಾರಾಷ್ಟ್ರ ಫಸ್ಟ್, ಸೆಕೆಂಡ್ ತಮಿಳುನಾಡು, ಥರ್ಡ್ ಕರ್ನಾಟಕ, ಫೋರ್ತ್ ಗುಜರಾತ್ GSDP ವ್ಯಾಲ್ಯೂಮ್ ಅಲ್ಲಿ. ಆಮೇಲೆ ಅಧ್ಯಕ್ಷರೇ ಇನ್ನೊಂದು ಹೇಳ್ತೇನೆ, GSDP ಪರ್ ಕ್ಯಾಪಿಟಾ ನಂಬರ್ 1 ಈಸ್ ಕರ್ನಾಟಕ. 3,68,000 ಕೋಟಿ ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್. ನಂಬರ್ 2 ಅಧ್ಯಕ್ಷರೇ ತಮಿಳುನಾಡು. ನಂಬರ್ 3 is Maharashtra. Number 4 is Gujarat. Per capita income of the GSDP 2,79,000 is Gujarat. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಕರ್ನಾಟಕ ಎಂದೂ ಕೂಡ ಅಸಿಸ್ತನ್ನ ಮಾಡಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಕೂಡ, ಸಿದ್ದರಾಮಯ್ಯನವರು ಸ್ವತಃ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ, ಒಳ್ಳೆಯ ಆಡಳಿತ ಕೊಡುವಂತ ಮುಖ್ಯಮಂತ್ರಿ ಇದ್ದಾರೆ. ಸುಮ್ಮನೆ ನಾವು ಮಾತನಾಡೋದಲ್ಲ. ಹಾಗಾದ್ರೆ ಗುಜರಾತ್ ಯಾಕೆ ನಂಬರ್ 4 ಇದೆ ಇನ್ GSDP ಪರ್ ಕ್ಯಾಪಿಟಾ? One of the highly manufactured state. Tamil Nadu, highly manufactured state. Why they are number 2? ಅದಕ್ಕೆ ಇವು ಟೀಕೆ ಮಾಡೋದಲ್ಲ. ಇದಕ್ಕೆ ನಾವು ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅಧ್ಯಕ್ಷರೇ. ಇವತ್ತು ಕರ್ನಾಟಕ ಯಾವುದರಲ್ಲೂ ಕಡಿಮೆ ಇಲ್ಲ, ನಮ್ಮ ಸರ್ಕಾರ ಕಡಿಮೆ ಇಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಮತ್ತು ಅಧ್ಯಕ್ಷರೇ ಒಂದು ನಿಮಿಷ, ರೆಡ್ಡಿ ಅವರೇ ಒಂದೇ ಒಂದು ಸೆಕೆಂಡ್, ಒಂದು ಕ್ವೆಶ್ಚನ್ ಅಲ್ಲ, ಆಮೇಲೆ ಮಾತಾಡಿ. ಒಂದು ನಿಮಿಷ ಅಧ್ಯಕ್ಷರೇ, ಇವತ್ತಿನ ದಿವಸ ಪ್ರೀವಿಯಸ್ ಪಾಯಿಂಟ್ ಅಧ್ಯಕ್ಷರೇ, ಇವತ್ತಿನ ದಿವಸ ನಾನು ಈಗಾಗಲೇ ಮಾತಾಡ್ತಾ ಇದ್ದೆ. ಇವತ್ತು ಏನು ನಾವು ಇಷ್ಟೆಲ್ಲ ಹಣಕಾಸಿನ ತೊಂದರೆ ಏನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಾತಾಡ್ತಾರೆ, ನಿಮ್ಗೆ ಅಭಿವೃದ್ಧಿಗೆ ಹಣ ಇಲ್ಲ. ನಮ್ಮ ಡಿಮ್ಯಾಂಡ್ ಜಾಸ್ತಿ ಇದೆ, ಅಭಿವೃದ್ಧಿಯ ಡಿಮ್ಯಾಂಡ್ ಜಾಸ್ತಿ ಇದೆ. ಆ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಬೇರೆ ಬೇರೆ ನಾವು ರಾಜಸ್ವ ವೆಚ್ಚ 3,11,000 ಕೋಟಿ ನಾವು ಇವತ್ತಿನ ದಿವಸ ಹಣ ರಾಜಸ್ವ ವೆಚ್ಚದಲ್ಲೇ ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೆ ಅಧ್ಯಕ್ಷರೇ ನಾನು ಈಗಾಗಲೇ ಹೇಳಿದಂತೆ ಈ ಪಾಯಿಂಟ್ ಅಲ್ಲಿ ಒಂದೇ ಒಂದು ಕ್ವೆಶ್ಚನ್ ಇದೆ ಅಧ್ಯಕ್ಷರೇ. ಒಂದೇ ಒಂದು ಕ್ವೆಶ್ಚನ್ ಇದೆ ಅಧ್ಯಕ್ಷರೇ. ಸ್ಟೇಟ್ ಓನ್ ಟ್ಯಾಕ್ಸ್ ರೆವೆನ್ಯೂ ಪರ್ಸೆಂಟೇಜ್ ನೋಡಿ ಅಧ್ಯಕ್ಷರೇ, 83,000 ಕೋಟಿ ರೂಪಾಯಿ ನಮ್ದು ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ ವರ್ಷ ಅಲ್ಲ, ಪ್ರಶ್ನೆ ಕೇಳ್ತೀನಿ ಅಷ್ಟೇ. ಅಭಿವೃದ್ಧಿಗಾಗಿ ದರ್ಶನ್ ಅವರೇ, ಮುಖ್ಯಮಂತ್ರಿ ಕೇಳಿ, ನಾನಲ್ಲ. ನಿಮ್ಗೆ ದರ್ಶನ್ ಅವರೇ, ಮುಖ್ಯಮಂತ್ರಿ ಅವರು ಮಾತು ಮುಗಿಸಿದ ನಂತರ ಪಕ್ಕದ ಸೀದಾ ಕೂತ್ಕೊಂಡು ಎಲ್ಲ ವಿಷಯ ಕೇಳಿ. ಈಗ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಧ್ಯಕ್ಷರೇ. ಬಹಳ ಪ್ರಮುಖವಾದಂತ ಯಾರಿಗೆಲ್ಲ ಡೌಟ್ ಇದೆ ಅವ್ರ ಪಕ್ಕದ ಸೀಟ್ ಇದೆ, ಕೇಳಿ. ಮತ್ತೆ ರಾಯರೆಡ್ಡಿ ಅವ್ರು ಹಿಂಗ್ ಮಾತಾಡಲ್ಲ, ಹಿಂಗ್ ಮಾತಾಡಂತ ಬೇಕಾದ್ರೆ ಕೇಳಿ, ನಂದೇನು ಅಭ್ಯಂತರ ಇಲ್ಲ. ಆಮೇಲೆ ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳ್ತಾ ಇದ್ದೆ ಅಧ್ಯಕ್ಷರೇ, ಈ ವರ್ಷ 83,000 ಕೋಟಿ ರೂಪಾಯಿಗಳು, 83,700 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕಂಪೇರ್ ಟು ಲಾಸ್ಟ್ ಇಯರ್ ವೆರಿ ಹ್ಯೂಜ್ ಜಂಪ್ ಫ್ರಮ್ 56,000. ಅಧ್ಯಕ್ಷ, ಇವತ್ತು ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. 2019-20 ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಾಸ್ 39,598. 2021 48,075. 2022 52,000 ಕೋಟಿ, 52,503. 22-23 60,598 crores. 23-24 ಸಿದ್ದರಾಮಯ್ಯ ಸರ್ಕಾರ ಬಂದಾಗ 56,592. 24-25 56,963. ಈ ವರ್ಷ 83,000, ಅಂದ್ರೆ 26,000 ಜಾಸ್ತಿ. 83,000 71,000 ಇದೆ. 71,000 ಕೋಟಿ ಕಂಡ್ರಿ, 73,000 ಹೆಂಗ್ರೆ ಆಗುತ್ತೆ? ಸಿಎಂ ಕೇಳಿ ಹೇಳ್ತಾರೆ. ಶಿವಲಿಂಗ ಅವ್ರೆ, ಸಿಎಂ ಕೇಳಿ ಹೇಳ್ತಾರೆ. ಶಿವಲಿಂಗ ಅವ್ರೆ, 26,000 ಮರು ಇದು ಶಿವಲಿಂಗ ಅವ್ರೆ, ಆಯ್ತು ಕೂತ್ಕೊಳ್ಳಿ ಇವ್ರೆ. ನೋಡಿ, ಬಜೆಟ್ ಬುಕ್ ಅಲ್ಲಿ ಇರೋದನ್ನ ಅವ್ರು ಹೇಳ್ತಾರೆ.
ಬಟ್ ಅದರಲ್ಲಿ ಏನಾಗಿದೆ ಮೊನ್ನೆ ಅಧ್ಯಕ್ಷರೇ, ಫಂಡ್ ಮೊನ್ನೆ ಮುಖ್ಯಮಂತ್ರಿಗಳು 71,860 ಕೋಟಿ ಅಂತ ಹೇಳಿದ್ರು. ಪರ್ಫೆಕ್ಟ್ ಬರ್ತದ. ಈಗ ಅದನ್ನ 86,000 ಆಯ್ತು, ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ, ಟೆನ್ಷನ್ ಮಾಡಬೇಡಿ. ಈಗ ಅದು ಯಾರು ಏನು ಅಂತ ಕ್ಲಾರಿಟಿ ಕೊಡ್ಬೇಕಲ್ಲ. ಐ ಆಮ್ ಟೆಲಿಂಗ್ ನೋಡಿ ಅಧ್ಯಕ್ಷರೇ, ಅದನ್ನ ಸಿಎಂ ಕೇಳಿ ಅಂದೆ. ರಾಯರೆಡ್ಡಿ ಅವರೇ, ಸಿಎಂ ಕೇಳಿ ನೋಡಿ ಅಧ್ಯಕ್ಷರೇ, ಕೆಲವು ರಿಸರ್ವ್ ಫಂಡ್, ದೇರ್ ಇಸ್ ಸಮ್ ರಿಸರ್ವ್ ಫಂಡ್, ಇಟ್ ಹ್ಯಾಸ್ ಬೀನ್ ಗಿವನ್ ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆಯ್ತು, 73 ಈ ಕಡೆ ನೋಡಿ. ಶಿವಲಿಂಗ ಅವರು ಕೂತ್ಕೊಳ್ಳಿ. ನೋಡಿ, ಮಾತಾಡುವಾಗ ಲೆಕ್ಕ ಕೊಡುವಾಗ ಆ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಹ್ಯೂಮನ್ ಏರ್, ಮಾನವ ತಪ್ಪ ಆಗುವಂತದ್ದು. ಅದನ್ನೇ ನೀವು ಎಕ್ಸಾಮ್ ಕೂತ್ಕೊಂಡಾಗ ಮಾಡ್ಲಿಕ್ಕೆ ಹೋಗಬೇಡಿ. ಆಯ್ತು, 6 ಬಾರಿ ಶಾಸಕರಾಗಿರೋರು, 5 6 ಅವರು. ಆಯ್ತು, ಕೂತ್ಕೊಳ್ಳಿ. ಮುಗಿಸ್ರಿ ಸುರೇಶ್, ಸಭೆಗೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಸರಿಯಾಗಿ ನೋಡಿ ಅಧ್ಯಕ್ಷರೇ, ದಯಮಾಡಿ ಮಾನ್ಯ ಸದಸ್ಯರಿಗೆ ಹೇಳ್ತೇನೆ. ಎಸ್, ನೀವು ಹೇಳೋದು ಸರಿ. ಬಜೆಟ್ ಬುಕ್ ಅಲ್ಲಿ 71,000 ಕೋಟಿ ಇದೆ. ಆದ್ರೆ ಒಂದ್ ನಿಮಿಷ, ಅದೇ ನನಗೆ ಎಕ್ಸ್ಪ್ಲೇನ್ ಮಾಡಿ. ಸುಮಾರು ಅಧ್ಯಕ್ಷರೇ 12,000 ಕೋಟಿ ರೂಪಾಯಿಗಳನ್ನ ಕೆಲವು ರಿಸರ್ವ್ ಫಂಡ್ ಇಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಅದ್ರ ಮುಖ್ಯಮಂತ್ರಿಗಳು ತಮ್ಮ ಉತ್ತರದಲ್ಲಿ ಹೇಳ್ತಾರೆ 83,700 ಕೋಟಿ ನಮ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಪ್ಲೀಸ್ ಕ್ವಶನ್ ಹಾನರಬಲ್ ಚೀಫ್ ಮಿನಿಸ್ಟರ್.